ನಮ್ಮ ಲಲಿತಾ ಒಂದು ಕೈಯಿಂದ ಚಾ ಅಂದ್ರೆ ಚಾ ಅಷ್ಟು ಮಸ್ತ್ ಆಕೈತಿ. ತಲೆನೋವು ಹೋದಂಗೆ ಆತಿ ಇವತ್ತಂತೂ. ಹೌದಾ ಅತ್ತಿಗೆಮ್ಮ? ಅಯ್ಯೋ, ನಾನು ಅನ್ಕೊಂಡೇ ಇಲ್ಲ ಇದ್ದೆ ಅತ್ತಿಗೆಮ್ಮ, ಅಷ್ಟೆಲ್ಲ ಚೆನ್ನಾಗಿದೆ ನಿಮ್ಮ ಹತ್ರ ಡ್ರೆಸ್ ಅಂತ. ಅಯ್ಯೋ, ನನಗಂತೂ ನೀವು ತೋರಿಸಿದ್ರಲ್ಲ ಅದು ಬ್ಲ್ಯಾಕ್ ಕಲರ್, ಆ ಡ್ರೆಸ್ ಅಂತೂ ಭಾಳ ಇಷ್ಟ ಆಯ್ತು ಅತ್ತಿಗೆಮ್ಮ ನನಗೆ. ನಂಗೆ ಎಷ್ಟು ದುಡ್ಡು ಅತ್ತಿಗೆಮ್ಮ ಆ ಡ್ರೆಸ್ಸಿಗೆ? ಓ, ಆ ಬ್ಲ್ಯಾಕ್ ಡ್ರೆಸ್ ಹೇಳ್ತಾ ಇದೆಯಾ? ಅಯ್ಯ, ಅದು ಜಸ್ಟ್ 5000 ಅಷ್ಟೇ. ಅವತ್ತು ನನಗೆ ಸಡನ್ನಾಗಿ ಯಾಕೋ ಆ ಡ್ರೆಸ್ ನೋಡಿದ ತಕ್ಷಣನೇ ಇಷ್ಟ ಆಗಿಬಿಡ್ತು, ಅದಕ್ಕೆ ತೊಗೊಂಡಿದ್ದೆ. 5000 ಅಷ್ಟೇ ಅದು. ಏನತ್ತಿಗೆಮ್ಮ, 5000 ರೂಪಾಯಿನಾ? ಅದನ್ನು ಜಸ್ಟ್ 5000 ರೂಪಾಯಿ ಅಂತ ಹೇಳಕ್ ಕುಂತೀರಲ್ಲ ಅತ್ತಿಗೆಮ್ಮ ನೀವು? ಹ್ಞೂ ಗೌರಿ, 5000 ರೂಪಾಯಿ ಅಷ್ಟೇ. ಅದೇನು ದೊಡ್ಡ ಅಮೌಂಟಾ? ಅಯ್ಯೋ ಅತ್ತಿಗೆಮ್ಮ, ನಂದು 2-3 ವರ್ಷದ ಡ್ರೆಸ್ಸಿಂದು ರೊಕ್ಕನೂ 5000 ಆಗುತ್ತೋ ಏನಿಲ್ಲ ಅತ್ತಿಗೆಮ್ಮ. ಅಂಥದ್ರಲ್ಲಿ ನೀವು ಒಂದೇ ಡ್ರೆಸ್ಸಿಗೆ 5000 ರೂಪಾಯಿ ಕೊಟ್ಟಿದ್ದೀರಾ? 5000 ರೂಪಾಯಿ ನನಗೆ ಆ್ಯಕ್ಚುಲಿ ಕಡಿಮೆ ಅಮೌಂಟೇ ಅದು. ನಾನು ಏನಿದ್ರು ಕಾಸ್ಟ್ಲಿದ ಬ್ರ್ಯಾಂಡೆಡ್ ಡ್ರೆಸ್ ಅಷ್ಟೇ ತೊಗೊಳೋದು. ಕಷ್ಟಪಟ್ಟು ಹೊಲ್ದಾಗ ಹೋಗಿ ದುಡ್ದಿದ್ರೆ ಗೊತ್ತಾಕೈತೆ 5000 ರೂಪಾಯಿ ಬೆಲೆ ಏನು ಅಂತ ಅನ್ನೋದು. ಅಯ್ಯೋ ಅಜ್ಜಿ, ನಾನು ದುಡಿಲಿಲ್ಲ ಅಂದರೆ ಏನಾಯಿತು, ನಮ್ಮ ಡ್ಯಾಡಿ ದುಡಿತಾರಲ್ಲ ಅಷ್ಟು ಸಾಕು. ನಾನೇನು ಬೇರೆಯವ್ರ ದುಡ್ಡಲ್ಲ ಖರ್ಚು ಮಾಡ್ತಾ ಇರೋದು, ಮಜಾ ಮಾಡ್ತಾ ಇರೋದು. ನಮ್ಮ ಡ್ಯಾಡ್ ದುಡ್ಡಲ್ಲಿ ನಾನು ಮಜಾ ಮಾಡ್ತಾ ಇರೋದು. ಡ್ಯಾಡ್ ದುಡ್ಡಲ್ಲಿನ ನೀನು ಮಜಾ ಮಾಡಕ್ಕೆ ಕುಂತಿರೋದು. ನೀನು ದುಡಿ ನೋಡೋಣ. ದುಡಿದ್ಮೇಲೆ ನೀನು ದುಡಿಯಕ್ಕೆ ಕುಂತಿ ಅಂದ್ರೆ ಅವಾಗ ಗೊತ್ತಾಗುತ್ತೆ ನಿನಗೆ ಒಂದೊಂದು ರೂಪಾಯಿದು ಬೆಲೆ ಏನು ಅಂತ ಅನ್ನೋದು. ಅಜ್ಜಿ, ನನ್ನ ಅಕೌಂಟಲ್ಲಿನೇ ಲಕ್ಷಾಂತರ ರೂಪಾಯಿ ಇದೆ. ಅದನ್ನು ಖರ್ಚು ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ, ಇನ್ನು ನಾನು ದುಡಿಬೇಕಾ? ಸಾಧ್ಯನೇ ಇಲ್ಲ ಅಜ್ಜಿ, ಅಂಥ ಪರಿಸ್ಥಿತಿ ನನಗಿನ್ನೂ ಬಂದಿಲ್ಲ. ಸರಿ ಸರಿ ನೋಡು ಕವಿತಾ, ಕಾಲ ಯಾವತ್ತೂ ಹಂಗೆ ಇರಂಗಿಲ್ಲ. ಮುಳ್ಳು 6ಕ್ಕಿದ್ದಿದ್ದು 12ಕ್ಕೆ ಹೋಗಲೇಬೇಕು, 12ಕ್ಕಿದ್ದಿದ್ದು ವಾಪಸ್ ಕೆಳಗಡೆ 6ಕ್ಕೆ ಬರಲೇಬೇಕು. ಹಂಗೆ ಮನುಷ್ಯ ಕೆಳಗಡೆ ಇದ್ದವನ ಮೇಲೆ ಹೋಗೇ ಹೋಗ್ತಾನ, ಮೇಲಿದ್ದವನು ಕೆಳಗಡೆ ಬಂದೇ ಬರ್ತಾನ. ಕಾಲನ ನಿನಗೆ ಪಾಠ ಕಲಿಸುತ್ತೆ ಬಿಡು. ಅಜ್ಜಿ, ಈ ಗಾದೆ ಮಾತೆಲ್ಲ ನನಗೆ ಸೂಟ್ ಆಗೋದಿಲ್ಲ. ದಯವಿಟ್ಟು ಈ ಥರ ಸಿಲ್ಲಿ ಆದಂಥ ಗಾದೆ ಮಾತನ್ನು ನನಗೆ ಹೇಳಬೇಡಿ. ಅಲ್ಲ, ನಿನಗೆ ಸ್ವಲ್ಪರ ಹೆಣ್ಣಿನ ಗುಣ ಅದಾವನು ನಿಂದ್ರಲ್ಲಿ? ಯಾಕಜ್ಜಿ ಆ ಥರ ಮಾತಾಡ್ತಾ ಇದ್ದೀರಾ? ಅಲ್ಲ, ಇವತ್ತು ಅಮಾವಾಸ್ಯೆ ಐತಿ, ಮನೆ ಸೊಸೆಯಾಗಿ ಲಘುನ ಎದ್ದು ಜಳಕ ಮಾಡಿ ದೇವ್ರಿಗೆ ಪೂಜೆ ಮಾಡೋದು, ಇಲ್ಲ ಮನೆ ಸ್ವಚ್ಛ ಕಸ ಅನ್ನೋದನ್ನೆಲ್ಲ ಒರೆಸೋದು, ಇಲ್ಲ ಅಡುಗೆ ಮಾಡೋದು, ಏನಾರು ಮಾಡಿಬಿಟ್ಟು ಇಷ್ಟೊತ್ತನ ಮಲ್ಕೊಂಡಿಲ್ಲ ಕಾಲು ಚಾಚ್ಕೊಂಡು ನಿನಗೇನು ಅನ್ಸಂಗಿಲ್ಲನ? 9 ಗಂಟೆ ಹಾಕಿ ಬಂತು, ಈಗ ಎದ್ದಿಯಲ್ಲ, ನಿನಗೇನು ಅನ್ಸವಲ್ದನ? ಅಜ್ಜಿ, ಅಮಾವಾಸ್ಯೆ ಏನು ತಿಂಗಳಿಗೆ ಒಂದ್ಸಲ ಬರ್ತಾನೆ ಇರುತ್ತೆ, ಅದಕ್ಕೋಸ್ಕರ ನಾನು ಬೇಗ ಎದ್ದೇಳೋಕ್ಕಾಗತ್ತಾ? ನೀನು ಹಿಂಗೆ ಈ ಮನೆಯಾಗಿದ್ದೆ ಅಂದ್ರೆ ಅಷ್ಟೇ, ಈ ಮನೆಗೆ ದರಿದ್ರ ಹಚ್ಚಿಡ್ತಿದ್ದಿ ನೀನು. ಅಜ್ಜಿ, ನಾಳೆ ಗೊತ್ತಾಗುತ್ತೆ ನಿಮ್ಗೆ, ನಾನು ಈ ಮನೆಗೆ ಬಂದ ಮೇಲೆ ದರಿದ್ರ ಬಂದಿದ್ದೇನಾ ಅಥವಾ ಲಕ್ಷ್ಮಿ ಬರ್ತಾಳ ಅಂತ ಅನ್ನೋದನ್ನು ನಾಳೆ ನಿಮಗೆ ಗೊತ್ತಾಗುತ್ತೆ, ನೋಡುವಂತ್ರಂತ. ಆಗಲೇ ದರಿದ್ರ ಹಚ್ಚಿಯಲ್ಲವ ಮನೆಗೆ, ಇನ್ನೇನು ನೋಡ್ಬೇಕಾಗೈತಿ. ಮೊದಲು ಹೋಗ ಲೇ ಜಯ್ಯಿ ಜಯ್ಯಿ ಅಂತೀನಿ ನೋಡು ನಾನು. ಅವಳೆಲ್ಲೋಗ ಜಯ್ಯಿ. ಗೌರಿ, ನಿನಗೆ ಕೇಳಾಕುಂತಿದ್ದೆ, ಜಯ್ಯಿ ಎಲ್ಲೂ ಹೋದ್ಲು? ಅದು ಅಮ್ಮ, ಜಯ್ಯಿ ಇನ್ನು ಮಕ್ಕೊಂಡಾಳ. ಅಲ್ಲ, ಈ ಮನ್ಯಾಗ ಏನು ಹೇಳೋರು ಕೇಳೋರು ಅದಾರಂತ ಅನ್ಕೊಂಡಿರ ಏನಿಲ್ಲ? ಏನು ನಿಮಗೆ ತಿಳಿದಂಗೆ ಇರ್ಬೇಕಂತ ಅನ್ಕೊಂಡ್ಬಿಟ್ಟಿರ? ಮುಂಜಾನೆ ಎದ್ದು ಇವತ್ತು ಅಮಾವಾಸ್ಯೆ ಐತಿ, ಎದ್ದು ಲಘುನ ಎದ್ದು ಏನೋ ಕೆಲಸ ಮಾಡ್ಬೇಕಂತ ಐತನೇನಿಲ್ಲ. ಇಷ್ಟು ತನ ಬಿದ್ಕೊಂಡಿರಲ್ಲ ಅಮಾವಾಸ್ಯೆ ದಿನ ಮನೆಗಿನ ಎಷ್ಟು ದರಿದ್ರ ಹಚ್ಬೇಕಂತ ಇದೀರಿ ನೀವು? ನಿಮ್ಮವ್ವ ಈಗೇನು ನಿಮ್ಮ ಅತ್ತಿಗೆಮ್ಮ ಏನು ಗಂಡನ ಮನೆಗೆ ಬಂದ ಮೇಲೆ ನಮ್ಮ ಜೊತೆ ಏನು ಉಗಿಸ್ಕೊನ ಕುಂತಾಳಲ್ಲ, ನಾಳೆ ನೀನು ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ಹಿಂಗೆ ನಮ್ಮ ಮರ್ಯಾದೆ ತೆಗೆದಿಡ್ತಿದ್ದಿ ನೋಡು. ನಿನ್ನ ಗಂಡನ ಮನೆಯವ್ರ ಮುಂದೆ ನೀನು ಹಿಂಗೆ ಇದ್ದೆ ಅಂದ್ರೆ ನಮ್ಮ ಮರ್ಯಾದೆನ 3 ಕಾಸಿಗೆ ಹರಾಜಾಗ್ತಿದ್ದಿ. ನಿಮ್ಮ ಅತ್ತಿಗೆಮ್ಮ ಅವ್ರ ತವ್ರ ಮನೆಯಿಂದ ಮರ್ಯಾದೆನ ಇಲ್ಲಿ 3 ಕಾಸಿಗೆ ಹರಾಜಾಕ ಕುಂತಾಳ. ನೀನು ನಿನ್ನ ಗಂಡನ ಮನೆಗೆ ಹೋಗಿ ಈ ಮನೆ ಮರ್ಯಾದೆನ 3 ಕಾಸಿಗೆ ಹರಾಜಾಕ, ಸರಿ ಹೋಗುತ್ತವಾಗ. ಯಾಕ್ರಿ ಅಜ್ಜಿ ನನಗೆ ಹಿಂಗೆ ಮಾತಾಡಕ್ಕೆ ಕುಂತಿರಲ್ಲ? ಬಾಯಿ ಮುಚ್ಚಿ ನಿಂತ್ಕೊ ನೀನು, ಸಾಕು ಹೋಗ್ರಿ. ಇಬ್ಬರು ಹೋಗಿ ಹಂಗಾಕಿ ಜೈ ನೆಬ್ಸ್ರಿ. ಇಬ್ಬರು 3 ಜನ ನಿಂತ್ಕೊಂಡು ಅವಲಕ್ಕಿ ಹುಳಿ ಎಲ್ಲ ರೆಡಿ ಮಾಡಿಟ್ಟಾರ ಅವರು, ಲಲಿತಾ ಸವಿತಾ. ಲಘುನ ಹೋಗಿ ಅವಲಕ್ಕಿ ನೆನೆಸಿಟ್ಟು ಹುಳಿಗೆ ಅವಲಕ್ಕಿ ಕಲಸಿ ಎಲ್ರಿಗೂ ನಾಷ್ಟ ಕೊಡ್ರಿ. ಅವರು ಚಾನು ರೆಡಿ ಇಟ್ಟಾರ, ಚಹಾ ಸೋಸ್ಕೊಂಬಂದು ಎಲ್ಲರಿಗೂ ಚಹಾ ಕೊಟ್ಟು ಎಲ್ಲರದು ನಾಷ್ಟ ಆದಮೇಲೆ ಅವು ಉಳ್ಕಿದ ಬಾಂಡೆ ಓಷ್ಟೂ ಚಂದನ ತಂಗೆ ತಿಕ್ಕಿ ಬಾಂಡೆ ಚಂದನ ತಂಗೆ ಜೋಡಿಸಿದ್ರಿ. ಇವತ್ತು 3 ಜನಕ್ಕೆ ಮನ್ಯಾಗ ಊಟ ಸಿಗ್ತೈತಿ. ಇಲ್ಲ ಅಂದ್ರೆ 3 ಜನನೂ ಇವತ್ತು ಮನ್ಯಾಗ ಉಪವಾಸ ಇರ್ಬೇಕಾಕೈತಿ, ನೆನಪಿರ್ಲಿ.
ಹಂಗ ಒಂದು ಮಾತು ಮನ್ಯಾಗ ಊಟ ಕೊಡಲ್ಲ ಅಂದ್ರೆ ನಾವು ಹೊರಗಿಂದ ಪಾರ್ಸಲ್ ತರ್ಸ್ಕೊಂಡು ತಿಂತೀರಿ ಬಿಡ ಅಂತಂದು ಏನಾರ ನಿಮ್ಮ ತಲೆ ಆಗಿದ್ರ ಅದನ್ನು ಮೊದಲು ತಲೆಯಿಂದ ತೆಗ್ದಾಕ್ಬಿಡ್ರಿ. ಯಾವ್ಯಾಕ್ಯಾರ ಇವತ್ತು ಒಂದ ಹೊರಗಡೆ ಆರ್ಡ್ರ್ ಮಾಡ್ಬೇಕು, ಅವ ಅವನು ಕೊಡಕ್ಕೆ ಬರ್ತಾನಲ್ಲ ಅವನು ತಲೆಗೆ ವಾಪಸ್ ತಂದಿರೋ ಊಟನ ತಲೆಗೆ ಸುರುವಿ ಎರಡೇಟು ಕಪಾಳಕ್ಕೆ ಬಿಟ್ಟು ಕಳಿಸ್ತೀನಿ ಅವನಿಗೆ. ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಹೋಗಿ ಮನ್ಯಾಗ ಏನು ಕೆಲಸದ ಅದನ್ನು ಮಾಡ್ರಿ. ಅಜ್ಜಿ ಇಷ್ಟೆಲ್ಲ ಕೆಲಸ ಮಾಡ್ಬೇಕಾ ನಾನು? ಇಷ್ಟೆಲ್ಲ ಕೆಲಸ ಮಾಡ್ಲಾರ್ದ ತಿನ್ನಾಕ ಮನ್ಯಾಗ ಹಂಗೆ ಬರ್ತೈತನ? ಹೋಗ್ರಿ ಅಡಿಗೆ ಮನೆಗೆ ಹೋಗಿ ಬಡ ಬಡ ಏನೇನೈತೆ ನೋಡ್ರಿ ಆ ಕೆಲಸ ಎಲ್ಲ ಮಾಡಿ ನಡ್ರಿ. ಅಯ್ಯಮ್ಮ ನಾ ಇನ್ನ ಹಲ್ಲು ತಿಕ್ಕಿಲ್ಲ, ಜಳಕನೂ ಮಾಡಿಲ್ಬೇ. ಹಲ್ಲು ತಿಕ್ಕಿ ಜಳಕ ಮಾಡಿ ಬಂದು ಅವಲಕ್ಕಿ ಕಲಿಸ್ತೈತಂತ. ಇವತ್ತು ಈ ಮನ್ಯಾಗ ಎಲ್ಲಾರ್ದು ನಾಷ್ಟ ಚಾ ಆದ್ಮೇಲೆನ ನಿಮ್ಮ 3 ಜನಕ್ಕೆ ಚಾ ನಾಷ್ಟ. ಅಲ್ಲಿವರೆಗೂ ನೀವು 3 ಜನ ಹಿಂಗೆ ಉಪವಾಸ ಇರ್ಬೇಕು. ಒಬ್ರು 3 ಜನದಾಗ ಒಬ್ರು ಹಲ್ಲು ತಿಕ್ಕಂಗಿಲ್ಲ. ಈಗಲೇ ತಿಕ್ಕಿದ್ರಿ ನೋಡು ಮತ್ತೆ ಇಡೀ ದಿನ ಉಪವಾಸಕ್ಕೆ ಇಡೋತೀನಿ. ಹೋಗ್ರಿ ನಿಮ್ಮ ಹಿಂದಿಂದ ಇರ್ತೀನಿ ನಾನು. ನನ್ನ ಕಣ್ಣು ತಪ್ಪಿಸಿ ಏನಾರ ಮಾಡಿದ್ರಿ ಗೊತ್ತಲ್ಲ ನಾನು ಏನು ಅನ್ನೋದು. ಹೋಗ್ರಿ ಈಗ. ನಂದು ಹೆಂಗೋ ಏನು ಕೆಲಸ ಇಲ್ಲ ಈಗ. ಇವ್ರ ಹಿಂದೆ ನಿಂತ್ಕೋತೀನಿ, ಇಲ್ಲಾಂದ್ರೆ ಇವರು ಕೆಲಸ ಮಾಡೋರಲ್ಲ ಇವರು. ಲಲಿತಾ, ಇವು ಸ್ಟೋನನ್ನು ಒಂದು ಸ್ವಲ್ಪ ಹುಷಾರಾಗಿ ಅನ್ಸು. ಯಾಕಂದ್ರೆ ಮತ್ತೆ ಉದ್ರಿ ಬಿತ್ತಂದ್ರೆ ಭಾಳ ಕಷ್ಟ. ಸ್ವಲ್ಪ ಹುಷಾರಾಗಿ ಹಾಕೋದನ್ನು. ಹ್ಞೂನ್ಲೇ, ಸ್ವಲ್ಪ ಹುಷಾರಾಗಿ ಹಾಕಿ ಬೇಗ ಬೇಗ ಮುಗಿಸು. ಆತಂದ್ರೆ ಇವತ್ತೇ ಕೊಟ್ಟು ಬಂದುಬಿಡೋಣಂತೆ. ಯಾಕಂದ್ರೆ ಅವರು ಇವತ್ತು ಕೊಟ್ಟು ಬಂದ್ವಿ ಅಂತ ತಿಳ್ಕೊ, ಮತ್ತು ಹೆಂಗೋ ಅವ್ರು ನಾಳೆ ಅಂದಾರ ಒಂದಿನ ಮುಂಚೆ ಕೊಟ್ಟು ಬಂದ್ರೆ ಒಂದು ಸ್ವಲ್ಪ ಖುಷಿ ಪಡ್ತಾರೆ. ನಾವು ಹೇಳಿದ ಡೇಟಿಗಿಂತ ಮುಂಚೆನೇ ತಂದು ಕೊಟ್ಟಾರಲ್ಲ ಅಂತಂದು. ಅದಕ್ಕೆ ಸ್ವಲ್ಪ ಲಘುನೇ ಮುಗಿಸು. ಸರಿ ಆಯ್ತು. ಆಲ್ಮೋಸ್ಟ್ ಮುಗಿಯಾಕೆ ಬಂದೈತಲ್ಲ ತಗೋ. ಸವಿತವಾ, ಲಲಿತವಾ, ಏನಾಯ್ತು? ಎಷ್ಟು ಮಸ್ತ್ ಹೊಲ್ದಿರಲ್ಲ ಬಟ್ಟಿನ. ಯಪ್ಪ ಯಪ್ಪ ಯಪ್ಪ, ಎಷ್ಟು ಚಂದ ಐತಲ್ಲ ಇವೆರಡು. ಹ್ಞೂ ಬೇಯಮ್ಮ, ರಾತ್ರಿಯಿಂದ ಕುತ್ಕೊಂಡು ಕಷ್ಟಪಟ್ಟು ಎರಡನ್ನೂ ಹೊಲ್ದೇವು ನೋಡಿ ಬೇಯಮ್ಮ. ಇನ್ನೂ ಸ್ವಲ್ಪ ಕೆಲಸ ಐತಿ ಇಲ್ಲಿ ಲಾಸ್ಟಿಗೆ, ಅದೊಂದಿಷ್ಟು ಮುಗಿಸ್ಬಿಟ್ರೆ ಆಯ್ತು ಬೇಗ. ತಡಿ ಹಂಗಾರ ಮನ್ಯಾಗ ಎಲ್ರಿಗೂ ಕರೆದು ಬಿಡ್ತೀನಿ. ಅಳಿಯಂದ್ರ, ಚಂದ್ರು, ಕೃಷ್ಣ ಎಲ್ಲರೂ ಲಘುನ ಬರೀಲಿ. ಅಮ್ಮಾರ 2 ಡ್ರೆಸ್ ಚಂದಾಗವನ್ರಿ? ಏನು ಚಂದ ಆಗಿಲ್ರಿ? ಅಯ್ಯೋ ಯವ್ವ, ನೋಡ್ರಲ್ಲಿ 2 ಬಟ್ಟೆ ಎಷ್ಟು ಚಂದ ಹೊಲ್ದಿರಿ. ಅಲ್ಲ ನೀವು ಅದೆಂಥದ್ದು ಲಾಂಗ್ ಪ್ರಾಕ ಏನ ಅದು ಒಂದ ಹೊಲಿತೀನಿ ಅಂತ ಅಂದಿದ್ರಲ್ಲ, ಇದೇನಿದೆ 2 ಥರ ಹೊಲ್ದಿರಿ? ಅಮ್ಮರ, ಅದು ಈಗ ನಮಗೇನು ಕಸ್ಟಮರ್ ಈ ಡ್ರೆಸ್ ಹೊಲ್ಯಾಕೆ ಕೊಟ್ಟಾರಲ್ಲ, ಅವರಿಗೆ ಒಬ್ಬರು ತಂಗಿನೂ ಅದಾರಂತ. ಅವರಿಗೆ ಇಬ್ಬರಿಗೂ ಬೇರೆ ಥರ ಬಟ್ಟೆ ಸೇಮ್ ತೊಗೊಂಡಾರ, ಕಲರ್ ಗಿಲರ್ ಎಲ್ಲ ಸೇಮ್ ತೊಗೊಂಡಾರ. ಒಂದು ಸ್ವಲ್ಪ ಪ್ಯಾಟರ್ನ್ ಡಿಫ್ರೆಂಟ್ ಆಗಿರಲಿ, ಲುಕ್ ಇರಲಿ, ಆ ಥರ ಹೊಲಿರಿ ಅಂತಿದ್ರು. ಹಾಗಾಗಿ ಒಬ್ಬರಿಗೆ ಲಾಂಗ್ ಫ್ರಾಕ್ ಹೊಲ್ದಿವಿ, ಇನ್ನೊಬ್ಬರಿಗೆ ಲೆಹಂಗಾ ಹೊಲ್ದಿವಿ. 2 ಡಿಸೈನ್ ಕಳಿಸಿದ್ವಿ, ಅವ್ರಿಗೆ ಓಕೆ ಇಷ್ಟ ಅಂತಂದಿದ್ರು. ಹಾಗಾಗಿ 2 ಡ್ರೆಸ್ ಹೊಲ್ದಿವ್ರಿ ಅಮ್ಮರ. ಹಾಗಾಗಿ ನೈಟ್ ಎಲ್ಲ ಹೊಲ್ದಿವಿ. ಒಂದಾಗಿದ್ದಿದ್ರೆ ಅಷ್ಟು ಟೈಮ್ ಹಿಡಿತಿಲ್ಲಾಗಿತ್ತು ರೀ. ಯಪ್ಪ, ಎಷ್ಟು ಚಂದ ಐತಪ್ಪ ಯಪ್ಪ ಇವು ಡ್ರೆಸ್ಸರ. ಏನ್ರವ ಇದು, ಇಬ್ರು ಎಷ್ಟು ಚಂದ ಹೊಲ್ದಿರಿ ಬಟ್ಟಿನ. ಭಾರಿ ಆಗಿತ್ತು ಬಿಡವ. ಹೌದಾ ರೀ ಮಾವರ, ಇಷ್ಟ ಆಗ್ತಾರೆ? ಹ್ಞೂನವ, ಭಾರಿ ಆಗಿತ್ತು ನೋಡವ. ಲಲಿತಾ, 2 ಡ್ರೆಸ್ ಎಷ್ಟು ಚಂದ ಹೊಲ್ದಿರಿ. ಡಿಸೈನ್ ಮಾತ್ರ ಭಾರಿ ಐತಿ ಬಿಡು. ಹ್ಞೂ ಅತಿಯಮ್ಮ, ಎಷ್ಟು ಚಂದ ಹೊಲ್ದಿರಲ್ಲ ಈ ಬಟ್ಟಿನ. ಅಲ್ಲ ನಿನ್ನೆ ಹೊಲಿಬೇಕು ಅಂತ ಅನ್ನಕೊಂತಿದ್ರಿ, ಆದ್ರೆ ಇದೇನಿದು ಬೆಳಗ್ಗೆ ಅನ್ನಷ್ಟಿಗೆ ಹೊಲ್ದ ಬಿಟ್ಟಿರಲ್ಲ. ಮತ್ತೆ ನಾಳೆ ಎಷ್ಟೊತ್ತಿದ್ರು ಕೊಡ್ಬೇಕ್ರಿ ಈ ಡ್ರೆಸ್ಸನ್ನು. ಅದಕ್ಕೋಸ್ಕರ ಇವತ್ತೇ ನಿನ್ನೆ ನೈಟೇ ಕುತ್ಕೊಂಡು ರೆಡಿ ಮಾಡಿಬಿಟ್ವಿ. ನೀವು ಮಾಡಿರೋ ಡ್ರೆಸ್ ಮಾತ್ರ ಅವ್ರು ಒಪ್ಕೋತಾರೆ. ಯಾಕಂದ್ರೆ ಅಷ್ಟು ಚಂದ ಐತಿ ಬಿಡು ಡಿಸೈನ್. ಈ ಬಟ್ಟೆ ತಂದಾಗ ಫುಲ್ ಸಾದಾ ಪ್ಲೇನ್ ಇತ್ತಲ್ಲ, ಎಲ್ಲನೂ ಡಿಸೈನ್ ನೀವೇ ಮಾಡಿರನ? ಹ್ಞೂ ರೀ, ಇವು ಸ್ಟೋನ್ ಗೀನ್ ಹಚ್ಚಿ ಒಂದು ಸ್ವಲ್ಪ ಡಿಸೈನ್ ಎಲ್ಲ ಮಾಡಿದ್ದು ನಾವ. ಅತಿಯಮ್ಮ, ಭಾರಿ ಆಗ್ಬಿಟ್ಟೈತ್ರಿ. ಒಂದಕ್ಕಿಂತ ಒಂದು ಡ್ರೆಸ್ ಅಷ್ಟು ಚಂದ ಐತಿ ನೋಡ್ರಿ. ಯಪ್ಪ ಯಪ್ಪ ಯಪ್ಪ, ಭಾರಿ ಆಗೈತಿ ಬಿಡ್ರಿ ಅತಿಯಮ್ಮ. ನೋಡ್ರವ, ಇಬ್ರು ಹುಷಾರು. ಮೊನ್ನೆ ಏನೋ ನೋಟ್ಬುಕ್ ಕಳೆದೈತೆ ಅಂತಿದ್ರಲ್ಲ, ಮತ್ತು ಹಂಗೆ ಇದು ಏನಾರು ಎಡವಟ್ಟಾಗಿದ್ದಿತ್ತು. ಭಾಳ ಹುಷಾರಾಗಿ ಇಟ್ಕೋರಿ, ಎಲ್ಲೂ ಏನು ಕೆಡ್ಲಾರ್ದಂಗೆ. ಸರಿ ಆಯ್ತು ರೀ ಮಾವರ. ಅಂದರೂ ಬಟ್ಟೆ ಭಾರಿ ಹೊಲ್ದಿರವ, ನಮಗಂತೂ ಭಾಳ ಇಷ್ಟ ಆಯ್ತು ನೋಡು. ಹೌದಾ ರೀ ಮಾವರ, ಥ್ಯಾಂಕ್ಸ್ ರೀ. ಸರಿ ಇಬ್ಬರು ಮುಂಜಾನೆದ್ದಾಗಿಂದ ಬರೀ ಇದೇ ಕೆಲಸ ಮಾಡ್ಕೊತ ಕುಂತೀರಿ. ನಾಷ್ಟನೂ ಮಾಡಿಲ್ಲ, ಏನಿಲ್ಲ. ಬರ್ರಿ, ಮೊದಲೇ ನಾಷ್ಟ ಇಷ್ಟ ಮಾಡಂತ್ರಿ ಅಂತ, ಆಮೇಲೆ ಉಳಿದಿದ್ದು ಕೆಲಸ ಮಾಡಂತ್ರಿ ಅಂತ. ಬರ್ರಿ. ಏನ್ರವ ನೀವು ಏನೋ ಕೆಲಸ ಮಾಡ್ಕೊಂಡು ಕುಂತ್ರಿ ಅಂದ್ರೆ ಊಟದ ಕಡೆ ಲಕ್ಷಣ ಇರಲ್ಲ ನೋಡಿ ನಿಮಗೆ. ಬರ್ರಿ ಮೊದಲು ನಾಷ್ಟ ಮಾಡಿ ಬರ್ರಿ. ನಾಷ್ಟ ಮಾಡಿದ್ಮೇಲೆ ಆಮೇಲೆ ಇದನ್ನ ಹೊಲ್ಕೊಂತ ಕುತ್ಕೊಂಡಂತ್ರಿ ಅಂತ. ಬರ್ರಿ. ಲಲಿತಾ, ಸವಿತವ್ವ, ಎಷ್ಟು ಸಲ ಹೇಳೈತಿ ನೀವು ಕೆಲಸ ಮಾಡೋದು ಎಷ್ಟು ಮುಖ್ಯನೋ ನಿಮ್ಮ ಆರೋಗ್ಯನೂ ಅಷ್ಟು ಮುಖ್ಯ ಅಂತ ಹೇಳಿತಿಲ್ಲ. ಬರ್ರಿ, ಮೊದಲೇ ನಾಷ್ಟ ಇಷ್ಟ ಮಾಡಿ ಬರಂತ್ರಿ ಅಂತ, ಆಮೇಲೆ ಬೇಕಾದ್ರೆ ನೀವು ಉಳಿದಿದ್ದ ಕೆಲಸ ಎಲ್ಲ ಮಾಡಂತ್ರಿ ಅಂತ. ನಡೀರಿ ಬರ್ರಿ ಎಲ್ಲರೂ ಲಘುನ. ನಾನು ಕೈಕಾಲು ಮುಖ ತೊಗೊಂಬರ್ತೀನಿ. ಲಲಿತಾ, ನಾನು ಹೋಗೋ ಸ್ವಲ್ಪ ಕೈಕಾಲು ಮುಖ ತೊಗೊಂಬರ್ತೀನಿ, ಲಘುನ ಬಂದ್ಬಿಡು. ಸರಿ ಆಯ್ತು ರೀ.
ಯವ್ವ ಹೆಂಗೆ ಹೊಲ್ದಾರ ಬಿ ಬಟ್ಟಿನ ಡಿಸೈನ್ ನೋಡಲಿ ಹೆಂಗೈತಿ. ಹ್ಞೂ ಅಂತ ಏನು ಚಂದಿಲ್ಲ, ಪರವಾಗಿಲ್ಲ. ಅವ್ರಿನ್ನ ಒಪ್ಕೋಬೇಕಲ್ಲ, ಇವ್ರು ಮಾಡಿರೋ ಈದ ಹೊಲ್ದಿರೋ ಬಟ್ಟೆ ಅವ್ರಿಗೆ ಇಷ್ಟ ಆಗ್ಬೇಕಲ್ಲ. ಅವರು ಪ್ಯಾಟರ್ನ್ ಅವರು, ಅವ್ರಿಗಿಂತ ಬಟ್ಟೆ ಎಲ್ಲ ಇಷ್ಟ ಆಗೋದು ನನಗೇನು ಅನುಮಾನನ ಅನ್ನಿಸ್ತೈತಿ. ನೀನು ಬರೀ ಅನುಮಾನದ್ರಾಗ ಇರು. ನಡಿ ಮೊದ್ಲು ಅಲ್ಲೇನು ಕೆಲಸ ಐತಿ ನೋಡಿ ನಡಿ.